ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಫರ್ಹಾನ್ಸ್ ಕಿಚನ್. ಇವತ್ತು ನಾನು ಚೀಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ನಾನು ಮಾಡುವ ಇಂದಿನ ಅಡುಗೆ ನಿಮ್ಮೆಲ್ಲರ ಮನೆಗೆಲ್ಲಲಿ, ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಬೌಲ್ಗೆ ನೀರು ಹಾಕ್ಕೊಂಡಿದ್ದೀನಿ 2 ಗ್ಲಾಸಷ್ಟು. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದು ಬಾಯ್ಲ್ ಆಗೋವರೆಗೂ ಈ ಥರ ನಾನು ಬಿಡ್ತೀನಿ. ಇದು ಬಾಯ್ಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಇದು ಬಾಯ್ಲ್ ಆಗೋವರೆಗೂ ನಾನು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ಪ್ರೀತಿಯಿಂದ ಅಡುಗೆ ಮಾಡಿದರೆ ಎಲ್ಲರಿಗೂ ರುಚಿ ದ್ವಿಗುಣ ಆಗುತ್ತೆ ಅಂತ ನನಗನ್ಸುತ್ತೆ. ನಾನಿವತ್ತು ಚೀಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಎಲ್ಲ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಫೇವ್ರೇಟ್ ಆಗಿರುವ ಪಾಸ್ತಾ. ನಾನು ಈ ಥರ ಕ್ಯಾರೆಟ್ನ ಸ್ಲೈಸ್ ಆಗಿ ಉದ್ದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಕ್ಯಾರೆಟ್ ಕಟ್ ಮಾಡ್ಕೊರೋದಾಗಿದೆ. ಈ ಥರ ಸ್ಲೈಸ್ ಆಗಿ ನಾವು ಕಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಆದರೆ ಬೆಂದ್ಬಿಡುತ್ತೆ. ಅದಕ್ಕೆ ನಾನು ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮಾಡೋ ರೆಸಿಪಿ ನಿಮಗೆಲ್ಲ ಯಾವ ಥರ ಅನಿಸುತ್ತೆ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇವಾಗ ಕ್ಯಾರೆಟ್ ಕಟ್ ಆಗಿದೆ. ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಪಾಸ್ತಾ ಎಕ್ದಮ್ ಕಲರ್ಫುಲ್ಲಾಗಿ ಕಾಣುತ್ತೆ. ನೋಡಿ, ನನ್ನ ಕ್ಯಾಪ್ಸಿಕಮ್ ಕಟ್ ಮಾಡೋದಾಗಿದೆ. ಇವಾಗ ನೀರು ಕೂಡ ಕುದಿ ಬಂದಿದೆ. ಅದಕ್ಕೆ ನಾನಿವಾಗ ಅದರೊಳಗೆ ಪಾಸ್ತಾ ಹಾಕ್ತೀನಿ. ಇವಾಗ ಪಾಸ್ತಾ ಬಾಯ್ಲ್ ಆಗಲು 1-2 ನಿಮಿಷ ಬಿಡೋಣ. ಜಾಸ್ತಿ ಪಾಸ್ತಾ ಬಾಯ್ಲ್ ಆಗಬಾರ್ದು. ಅದಕ್ಕೆ ನಾನು 2 ನಿಮಿಷ ಅಷ್ಟೇ ಬಾಯ್ಲ್ ಮಾಡ್ಕೋತೀನಿ ಇದನ್ನು. ಇದು ಬಾಯ್ಲ್ ಆಗೋವರೆಗೂ ನಾನು ಈರುಳ್ಳಿ ಕಟ್ ಮಾಡ್ಕೋತೀನಿ. ಅದನ್ನು ಸಹಿತ ಉದ್ದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ತೆಳ್ಳಗೆನೂ ಇರಬಾರ್ದು, ಜಾಸ್ತಿ ದಪ್ಪಗೂ ಇರಬಾರ್ದು. ಎಣ್ಣೆಯಲ್ಲಿ ಫ್ರೈ ಜಲ್ದಿ ಆಗೋ ಥರ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಕೂಡ ಕಟ್ಟು ಆಗಿದೆ ಮತ್ತು ಪಾಸ್ತಾನು ರೆಡಿಯಾಗಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಜೀವನದಲ್ಲೂ ಹೀಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತೀವಲ್ಲ, ಹಾಗೆ ಸಹನೆ ಸೇರಿದರೆ ಯಶಸ್ಸಿನ ರುಚಿನೂ ಹೆಚ್ಚಾಗುತ್ತೆ. ಇವಾಗ ಪಾಸ್ತಾ ಬಾಯ್ಲ್ ಆಗಿದೆ. ನಾನು ಇದಕ್ಕೆ ತಣ್ಣೀರು ಹಾಕಿ ಇದನ್ನು ಆರಲು ಇಡ್ತಾ ಇದ್ದೀನಿ. ಈ ಥರ ಆರೋಕ್ಕೆ ಬಿಡಬೇಕು. ನೋಡಿ, ನಾನಿವಾಗ ಇದನ್ನು ನೀರು ಬಸಿಯಲು ಇಡ್ತಾ ಇದ್ದೀನಿ. ಪೂರ ಪಾಸ್ತಾ ಡ್ರೈ ಆಗಬೇಕು, ನೀರು ಹೋಗೋವರೆಗೂ ಇಡಬೇಕು. ಇವಾಗ ನಾನು ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೋತೀನಿ. ಈ ಥರ ಸಣ್ಣದಾಗಿ ಅದನ್ನು ಚಾಪ್ ಮಾಡ್ಕೋಬೇಕು.
ಇವಾಗ ಚಾಪ್ ಮಾಡೋದಾಗಿದೆ. ನಾನಿವಾಗ ಗ್ಯಾಸ್ ಮೇಲೆ ಪ್ಯಾನ್ ಇಡ್ತಾ ಇದ್ದೀನಿ. ಪ್ಯಾನ್ನ ಕಾಯಲು ಬಿಟ್ಟಿದ್ದೀನಿ. ಎಣ್ಣೆನ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಸರಿಯಾಗಿ ಎಣ್ಣೆ ಇರಬೇಕು. ಜಾಸ್ತಿ ಆದರೆ ಪಾಸ್ತಾ ಚೆನ್ನಾಗಿ ಬರೋಂಗಿಲ್ಲ. ಅದೇ ಥರ ಶ್ರಮ ಸರಿಯಾಗಿ ಇದ್ದರೆ ಕನಸುಗಳು ನೆರವೇರುತ್ತದೆ. ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಇವಾಗ ಫ್ರೈ ಆಗಿದೆ. ನಾನು ಅದಕ್ಕೆ ಚಾಪ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿ ಸಮೇತ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿರುವ ವೆಜಿಟೇಬಲ್ ಹಾಕಬೇಕು. ಎಲ್ಲ ವೆಜಿಟೇಬಲ್ ಇದ್ದರೆ ಪಾಸ್ತಾ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಗೆ ಎಲ್ಲ ಅನುಭವಗಳು ಸೇರಿ ಜೀವನವು ತುಂಬ ಸುಂದರವಾಗಿರುತ್ತದೆ. ಈ ಥರ ಎಲ್ಲ ವೆಜಿಟೇಬಲ್ನ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕದು. ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ತಾ ಇದ್ದೀನಿ. ಮೈದಾ ಜಾಸ್ತಿ ಹಾಕೋಬೇಡಿ, ತುಂಬ ಗಟ್ಟಿಯಾಗಿ ಬಿಡುತ್ತೆ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. 1 ಪ್ಯಾಕೆಟ್ ಪಾಸ್ತಾ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ನಂತರ ನಾನು ಇದಕ್ಕೆ ಟೊಮೆಟೊ ಕೆಚಪ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಮಯೋನೈಸ್ನ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಮ್ಯಾಗಿ ಮಸಾಲ 1 ಪ್ಯಾಕೆಟ್ ಹಾಕ್ಕೋತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ಹಾಲು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕುದಿ ಬರೋವರೆಗೂ ಇದನ್ನು ಈ ಥರ ಬಾಯ್ಲ್ ಮಾಡ್ಕೋಬೇಕು. ಇವಾಗ ಈ ಥರ ಫ್ರೈ ಆಗಿದೆ ಇದು. ನಾನು ಇದಕ್ಕೆ ಚೀಸ್ ಹಾಕ್ತಾ ಇದ್ದೀನಿ. ಈ ಥರ ಚೀಸ್ ಹಾಕಿದ ನಂತರ ನಾನು ಬಾಯ್ಲ್ ಇಟ್ಕೊಂಡಿರುವ ಪಾಸ್ತಾ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿವಾಗ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪ್ರತಿ ಮಸಾಲೆಗೂ ತನ್ನದೇ ಆದ ರುಚಿ ಇರುತ್ತದೆ. ಹಾಗೆ ಕೂಡ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವಿಶೇಷತೆ ಕೂಡ ಇರುತ್ತದೆ. ನೋಡಿ ಫ್ರೆಂಡ್ಸ್, ಇವಾಗ ಪಾಸ್ತಾ ಬಿಲ್ಕುಲ್ ರೆಡಿಯಾಗಿದೆ. ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.